ರನ್ನಿಂಗ್ ಕಾರ್ ಅಂತ ಹೇಳಿದ್ರೆ ಮಹೀಂದ್ರದವರದು ತುಂಬಾನೇ ಈಗ ಫೇಮಸ್ ಆಗಿರುವಂಥದ್ದು ಥಾರ್ ರಾಕ್ಸ್ ಆಗಿರ್ಬೋದು, ಥಾರ್ ಆಗಿರ್ಬೋದು, 700 ಆಗಿರ್ಬೋದು. ಇವತ್ತು RS ಕಾರ್ ಮಾಡಿಫೈಸಿಗೆ ಮಹೀಂದ್ರದು ಥಾರ್ ರಾಕ್ಸ್ ವೆಹಿಕಲ್ ಬಂದಿದೆ. ಕಸ್ಟಮರ್ದು ಒಂದು ರಿಕ್ವೈರ್ಮೆಂಟ್ ಏನಾಗಿತ್ತು ಅಂತ ಹೇಳಿದ್ರೆ, ಇಂಟೀರಿಯರ್ದು ಈಗ ಮಾಡೋದು ಬೇಡ, ಎಕ್ಸ್ಟೀರಿಯರ್ಲಿ ಮಾತ್ರ ನನಗೆ ಒಂದು ಕಂಪ್ಲೀಟ್ ಒಂದು ಲುಕ್ಕನ್ನು ಚೇಂಜ್ ಮಾಡಬೇಕು ಅಂತ ಹೇಳಿದರು. ಸೊ ಹಾಗಾಗಿ RS ಕಾರ್ ಮಾಡಿಫೈಸಿಂದ ಟೀಮ್ ಆಗಿ ನಾವು ಅವರಿಗೆ ಸಜೆಷನ್ ಕೊಟ್ಟಿರೋದು, ಫಸ್ಟ್ ನಿಮಗೆ ಫ್ರಂಟ್ ಪ್ರೊಫೈಲ್ ಅಂತಲೇ ಹೇಳ್ಬೋದು. ಸೊ ಫ್ರಂಟ್ ಪ್ರೊಫೈಲ್ ಅಂತ ಬಂದಾಗ ಬಂಪರದಲ್ಲಿ ಚೇಂಜ್ ಮಾಡಿದ್ದೀವಿ. ಸೊ ಅಂತಿಂಥ ಬಂಪರ್ ಹಾಕಿದಲ್ಲ, ಇದರಲ್ಲಿ ಪ್ರೋಮೆನ್ ಬ್ರ್ಯಾಂಡ್ ಇದು ಒಂದು ಅಡಲ್ಟ್ಸ್ ಕಾಂಪಿಟಬಿಲಿಟಿ ಆಗುವಂಥ ಬಂಪರ್ ಹಾಕಿದ್ದೀವಿ. ಸೊ ನೀವು ಇದರಲ್ಲಿ ಲುಕ್ ನೋಡ್ತಿರ್ಬೋದು ಆ್ಯಂಡ್ ಇನ್ನೊಂದು ಫಿನಿಶಿಂಗ್ ನೋಡ್ತಿರ್ಬೋದು. ಇನ್ನೊಂದು ಇದರಲ್ಲಿ ಯಾವುದೇ ರೀತಿ ನಿಮಗೆ ಡಿಸ್ಅಡ್ವಾಂಟೇಜ್ ಇಲ್ಲದೆ ಎಲ್ಲವನ್ನೂ ನಿಮಗೆ ಕಾಂಪಿಟೇಬಲ್ ಆಗಿ ನಾವು ಇದರಲ್ಲಿ ಇನ್ಸ್ಟಾಲ್ ಮಾಡಿದ್ದೀವಿ. ಸೊ ಅದ್ರ ಜೊತೆ ಒಂದು ಪ್ರೊಜೆಕ್ಟರು ಅಪ್ಗ್ರೇಡ್ ಮಾಡಬೇಕಿತ್ತು. ಯಾಕಂತ ಹೇಳಿದ್ರೆ ಒಂದು ಕಂಪನಿಯಿಂದ ಬಂದಿರುವಂಥ ಫಾಗ್ಲೈಟ್ ನಾರ್ಮಲ್ ಫಾಗ್ಲೈಟ್ ಆಗಿರ್ತದೆ. ವೆನ್ ಯು ಇನ್ಸ್ಟಾಲ್ ಇಂಟು ಅ ಪ್ರೊಜೆಕ್ಟರ್ ಇಟ್ ಲುಕ್ಸ್ ಕ್ಲಾಸ್ ಆಗಿನೂ ಕಾಣ್ತದೆ, ನೈಟಲ್ಲಿ ಡ್ರೈವಿಂಗಲ್ಲಿನೂ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಸೊ ಹಾಗಾಗಿ ಫ್ರಂಟ್ ಪ್ರೊಫೈಲಲ್ಲಿ ನಿಮಗೆ ಫ್ರಂಟ್ ಬಂಪರ್ ದ ಬ್ರ್ಯಾಂಡ್ ಅಂತ ಬಂದಾಗ ಪ್ರೋಮನ್ ಬ್ರ್ಯಾಂಡ್ ಅವ್ರದ್ದು ವಿಚ್ ಇಸ್ ಅಡಾಸ್ ಕಾಂಪಿಟೇಬಲ್ ಆಗಿರ್ಬೋದು. ಸೊ ಅದ್ರ ಜೊತೆ ನಿಮಗೆ ಇದರಲ್ಲಿ ಪ್ರೊಜೆಕ್ಟರನ್ನು ಅಪ್ಗ್ರೇಡ್ ಮಾಡಿದ್ದೀವಿ. ಸೊ ಹಾಗೆಯೇ ಫ್ರಂಟಲ್ಲಿ ಬಂಪರ್ ಪ್ರೊಜೆಕ್ಟರ್ ಜೊತೆ ಒಂದು ಗ್ರಿಲ್ಲನ್ನು ಚೇಂಜ್ ಮಾಡಿದ್ದೀವಿ. ಸೊ ಗ್ರಿಲ್ ಅಂತ ಬಂದಾಗ ಅಗೇನ್ ವಿ ಹ್ಯಾವ್ ಯೂಸ್ಡ್ ಅ ಟಾಪ್ ನಾಚ್ ಕ್ವಾಲಿಟಿ ವಿತ್ ಅ ಮೆಶಲ್ಲಿ ನಿಮಗೆ ಕಂಪ್ಲೀಟ್ ಕಾಂಬಿನೇಷನ್ ಆಗುವಂಥ ಗ್ರಿಲ್ಲನ್ನು ಅಪ್ಗ್ರೇಡ್ ಮಾಡಿದ್ದೀವಿ. ಸೊ ಫ್ರಂಟ್ ಪ್ರೊಫೈಲಲ್ಲಿ ಮಾಡಿರುವಂಥದ್ದು 3 ಕೆಲಸ. ಒಂದು ಫ್ರಂಟಲ್ಲಿ ಪ್ರೋಮನ್ ಬಂಪರ್ ಆ್ಯಂಡ್ ದ ಗ್ರಿಲ್ ಆ್ಯಂಡ್ ದ ಪ್ರೊಜೆಕ್ಟರ್. ಲೆಟ್ಸ್ ಗೋ ಆ್ಯಂಡ್ ಚೆಕ್ ಇಟ್ ಔಟ್. ಸೈಡ್ಸಲ್ಲಿ ಏನು ಮಾಡಿದ್ದೀವಿ, ಯಾವ ರೀತಿ ಫಂಕ್ಷನ್ಸ್ ವರ್ಕ್ ಆಗ್ತದೆ, ಯಾವ ರೀತಿ ಕಾರ್ದು ಲುಕ್ ಚೇಂಜ್ ಮಾಡಿದ್ದೀವಿ ನೋಡ್ಕೊಳ್ಳುವ ಬನ್ನಿ. ಸೊ ಸೈಡ್ಸಲ್ಲಿ ಮೇಜರ್ ಲುಕ್ ಅಂತ ಬಂದಾಗ ಅದು ನಿಮಗೆ ಈ ಕಾರ್ ಕಂಪ್ಲೀಟ್ ಬೇಸಿಕ್ ವೇರಿಯಂಟ್ ಆದ ಕಾರಣ ಇದರಲ್ಲಿ ರಿಮ್ ಮಾತ್ರ ಬಂದಿತ್ತು. ಸೊ ಇದರಲ್ಲಿ ನಾವು ಅಲಾಯ್ ವೀಲನ್ನು ಚೇಂಜ್ ಮಾಡಿದ್ದೀವಿ. ಇರುವ ಕಂಪನಿ ಟೈರಿಗೇನೆ ಅಲಾಯ್ ವೀಲನ್ನು ಅಪ್ಗ್ರೇಡ್ ಮಾಡಿರೋದು. ಸೊ ಕಸ್ಟಮರ್ದು ಕಾರ್ ವೈಟ್ ಕಲರ್ ಆಗಿತ್ತು, ಅವರದೊಂದು ರಿಕ್ವೈರ್ಮೆಂಟ್ ಆಗಿತ್ತು ಬ್ಲ್ಯಾಕ್ ಕಲರಲ್ಲಿ ಬೇಕು ಅಂತೇಳಿ. ಸೊ ಹಾಗಾಗಿ ಇದರಲ್ಲಿ ಬ್ಲ್ಯಾಕ್ ಕಲರ್ದು ಅಲಾಯ್ ವೀಲ್ ಹಾಕಿದ್ದೀವಿ. ಲುಕ್ ಒಂದು ಕಂಪ್ಲೀಟ್ ಕಾರ್ದು ಲುಕ್ಕನ್ನೇ ಬೇಸಿಕ್ಕಿಂದ ನೆಕ್ಸ್ಟ್ ವೇರಿಯಂಟ್ ಥರ ಕಾಣಿಸ್ತದೆ. ಆ್ಯಂಡ್ ನಿಮಗೆ ರನ್ನಿಂಗಲ್ಲಿನೂ ಇಟ್ ಲುಕ್ಸ್ ವೆರಿ ನೈಸ್. ಆ್ಯಂಡ್ ಕಂಪ್ಲೀಟ್ಲಿ ರಿಮೂವ್ ಮಾಡಿ ಫಿಕ್ಸಿಂಗ್ ಮಾಡಿ ಅದಕ್ಕೆ ಯೂಸ್ ಆಗುವಂಥದ್ದು ನಟ್ಸ್ ಹಾಕಿ ಆ್ಯಂಡ್ ದ ಕಂಪ್ಲೀಟ್ ಬ್ಯಾಲೆನ್ಸಿಂಗ್ ಅಲೈನ್ಮೆಂಟ್ ಮಾಡಿ ಕಂಪ್ಲೀಟ್ 4 and +5 ಅಲಾಯ್ ವೀಲ್ಸನ್ನು ಅಪ್ಗ್ರೇಡ್ ಮಾಡಿದ್ದೀವಿ. ಆ್ಯಂಡ್ ಇನ್ನೊಂದು ಏನಂತ ಹೇಳಿದರೆ, ಗಾಡಿ ಓಡಿಸುವಾಗ ಬಿಸಿಲಿರುವ ಕಾರಣ ಸೊ ಕಸ್ಟಮರ್ ಇದಕ್ಕೆ ಬೇಸಿಕ್ ವೇರಿಯಂಟ್ ಇದು ಗರ್ವರೆದು ಸನ್ ಫಿಲ್ಮನ್ನು ಅಪ್ಗ್ರೇಡ್ ಮಾಡಿದ್ದಾರೆ. ವಿಚ್ ಇಸ್ ಅಗೇನ್ RTO ಅಪ್ರೂವ್ಡ್ ಥರ 70% ವಿಸಿಬಿಲಿಟಿ ಕಂಪ್ಲೀಟ್ ಸೈಡ್ಸ್ ಆ್ಯಂಡ್ ರಿಯರ್ ಸನ್ ಫಿಲ್ಮನ್ನು ಅಪ್ಗ್ರೇಡ್ ಮಾಡಿದ್ದಾರೆ. ಆ್ಯಂಡ್ ಇನ್ನೊಂದು ಸೈಡ್ಸಲ್ಲಿ ಮೇಜರ್ ಒಂದು ಚೇಂಜ್ ಆಗಿರುವಂಥದ್ದು ಏನಂತ ಹೇಳಿದರೆ, ನಿಮಗೆ ಆಟೋಮೆಟಿಕ್ ಫುಡ್ ಸ್ಟೆಪ್ ಅಂತಲೇ ಹೇಳ್ಬೋದು. ಸೊ ನೀವು ಡೋರ್ ಓಪನ್ ಮಾಡುವಾಗ ಇದರಲ್ಲಿ ಆಟೋಮೆಟಿಕ್ ಫುಡ್ ಸ್ಟೆಪ್ ಅಪ್ಗ್ರೇಡ್ ಮಾಡಿದ್ದೇವೆ. ಸೊ ಏನಂದರೆ ಆಟೋಮೆಟಿಕ್ ಫುಡ್ ಸ್ಟೆಪ್ ಹಾಕಿದ್ರೂ ಇದರಲ್ಲಿ ವಿತ್ LED ಹಾಕಿದ್ದೇವೆ. ಸೊ ಇದು ನಿಮಗೆ ಡೋರ್ ಓಪನ್ ಆಗುವಾಗ ಓಪನ್ ಬೇಕು ಅಂತ ಓಪನ್ ಆಗ್ತದೆ, ಡೋರ್ ಕ್ಲೋಸ್ ಮಾಡುವಾಗ ಕ್ಲೋಸ್ ಆಗ್ತದೆ. ಆ್ಯಂಡ್ ಸೊ ಇಷ್ಟು ಎಕ್ಸ್ಪೆನ್ಸಿವ್ ಐಟಮ್ ಹಾಕಿದ ನಂತರ ಕಸ್ಟಮರ್ದೊಂದು ಕ್ವೆರಿ ಇರ್ತದೆ, ನಮ್ಮ ಮನೇಲಿ ಮಕ್ಕಳು ಇದ್ದಾರೆ 100 ಟೈಮ್ಸ್ ಈ ಥರ ಡೋರ್ ಓಪನ್ ಮಾಡಿ ಹಾಕಿದ್ರೆ ಲಾಕ್ ಮಾಡಿದೆ ಈ ಥರ ಹಾಳಾಗಲ್ವಾ ಅಂತ. ಸೊ ಅದಕ್ಕೆ ಮೊಬೈಲ್ ಒಂದು ಅಪ್ಲಿಕೇಶನ್ ಇದೆ, ನಿಮಗೆ ಬೇಡ ಅಂತ ಇದ್ದಾಗ ಯು ಕ್ಯಾನ್ ಲಾಕ್ ಇಟ್ ಸೊ ದಟ್ ಡೋರ್ ಓಪನ್ ಮಾಡಿದ್ರು ಇದು ನಿಮಗೆ ಓಪನ್ ಆಗಲ್ಲ. ಸೊ ಈ ಥರದ್ದು ಪ್ರಾಬ್ಲಮ್ ಇದ್ದಾಗ ಯು ಕ್ಯಾನ್ ಲಾಕ್ ಇನ್ ಯುವರ್ ಮೊಬೈಲ್. ಸೊ ನಿಮ್ಗೆ ಯಾವಾಗ ಬೇಕು ಅನ್ಲಾಕ್ ಮಾಡಿಕೊಂಡು ಆ್ಯಂಡ್ ಇಟ್ ಲುಕ್ಸ್ ಎಲಿಗೆಂಟ್, LED ಆ್ಯಂಡ್ ಒಂದು ಕಂಫರ್ಟ್. ಡೋರ್ ಓಪನ್ ಮಾಡಿದ ತಕ್ಷಣ ಒಂದು ಫುಡ್ ಸ್ಟೆಪ್ ಬಂದಾಗ ಇಟ್ ಲುಕ್ಸ್ ಲಕ್ಸುರಿ ಆ್ಯಂಡ್ ಒಂದು ರಿಕ್ವೈರ್ಮೆಂಟ್ ಅಂತ ಹೇಳ್ಬೋದು. ಸೊ ಈ ರೀತಿ ಈ ಥಾರಲ್ಲಿ ಔಟರ್ ಲುಕ್ಕನ್ನು ಚೇಂಜ್ ಮಾಡಿದ್ದೇವೆ. ಸೊ ಸೈಡ್ಸಲ್ಲಿ ಒಂದು ಹಾಫ್ ಕಂಪ್ಲೀಟ್ ಕಾರನ್ನು ಹಾಫ್ ಬ್ಲ್ಯಾಕ್ ಕಲರ್ ರ್ಯಾಪಿಂಗ್ ಮಾಡಿದ್ದೇವೆ. ಯಾಕಂತ ಹೇಳಿದ್ರೆ ಒಂದು ಕಾರ್ದು ಸ್ಟೈಲಿಂಗ್ ಡಿಫ್ರೆಂಟ್ ಆಗಿ ಕಾಣ್ತದೆ, ಒಂದು ಲುಕ್ಕು ಡಿಫ್ರೆಂಟ್ ಆಗಿ ಕಾಣ್ತದೆ. ಸೊ ಹಾಗಾಗಿ ಅಗೈನ್ ವಿ ಹ್ಯಾವ್ ಯೂಸ್ಡ್ ಅ ಕಂಪ್ಲೀಟ್ ಹಾಫ್ ಬಾಡಿ ರ್ಯಾಪಿಂಗ್ ಮಾಡಿದ್ದೇವೆ ವಿಚ್ ಇಸ್ ಅಗೇನ್ ಅ ಮ್ಯಾಟ್ ಫಿನಿಶಿಂಗ್ ಅಂತಲೇ ಹೇಳ್ಬೋದು. ಸೊ ಇಷ್ಟೆಲ್ಲ ಕೆಲಸ ಮಾಡಿರೋದು RS ಕಾರ್ ಮಾಡಿಫೈಸಲ್ಲಿ. ಸೊ RS ಕಾರ್ ಮಾಡಿಫೈಸ್ ಪ್ರತಿಯೊಂದು ವೆಹಿಕಲ್ ಆಗಿರ್ಬೋದು, ಯಾವುದೇ ರೀತಿ ಆಡಿಯೋ ಅಪ್ಗ್ರೇಡ್ ಆಗಿರ್ಬೋದು, ಇಲ್ಲ ಯಾವುದೇ ರೀತಿ ಥಾರ್ ರಾಕ್ಸ್ ಆಗಿರ್ಬೋದು, ಪ್ರತಿ ಒಂದು ಐಟಮ್ಸ್ ಅವೈಲಬಿಲಿಟಿ ಇದ್ದು ನಿಮ್ಮ ಕಾರನ್ನು ಮಾಡಿಫಿಕೇಷನ್ ಮಾಡಬೇಕು ಅಂತ ಹೇಳಿದರೆ ನೀವು ವಿಸಿಟ್ ಮಾಡಬೇಕಾದ್ದು RS ಕಾರ್ ಮಾಡಿಫೈಸ್. RS ಕಾರ್ ಮಾಡಿಫೈಸ್ ಪ್ರತಿ ಟೈಮ್ ನಾನು ಹೇಳ್ತೇನೆ 3 ಥಿಂಗ್ಸ್ ಅಂತ ಹೇಳ್ಬೋದು. ಒಂದು ಕ್ರಾಫ್ಟ್ಮ್ಯಾನ್ಶಿಪ್ ಅಂದರೆ ವರ್ಕ್ಮ್ಯಾನ್ಶಿಪ್ ಅಂತ ಹೇಳ್ಬೋದು, ಇನ್ನೊಂದು ಕ್ವಾಲಿಟಿ, ಇನ್ನೊಂದು ಪ್ರೈಸಿಂಗ್. ಫಾರ್ ಆಲ್ ದೀಸ್ 3 ವಿ ಗಿವ್ ಇಟ್ ಇನ್ ಒನ್ ಪ್ಲೇಸ್, ದಟ್ಸ್ RS ಕಾರ್ ಮಾಡಿಫೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.